ಫೈಂಡ್ ಮಾಡ್ತಿದ್ದೀನಿ ಹ್ಯಾಪಿಗೆ. ಅಕ್ಕಗೆ ಎಷ್ಟು ಚೆನ್ನಾಗಿ ಮಾಡಿದೆ. ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊಂತೀನಿ. ಕಾವ್ಯ ಮನೆಗೆ ಹೋಗಿದ್ದಾಗ ಅವರು ಬೀಡ್ಸ್ ಗಿಫ್ಟ್ ಕೊಟ್ಟಿದ್ರು ಮಕ್ಕಳಿಗೆ. ಸೊ ಅದರಲ್ಲಿ ಆಟ ಆಡ್ಕೊತಾ ಇದ್ದಾರೆ, ಬ್ರೇಸ್ಲೆಟ್ಸ್ ಇದೆಲ್ಲ ಮಾಡಿಕೊಂಡು. ಇನ್ನು ಹಿಂದಿನ ದಿನ ಅಂತೂ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು. ಅದೇ ನಿಮಗೆ ತೋರಿಸ್ತಾ ಇದೆ ಯಾವ ರೀತಿ ಇದೆ ವೆದರ್ ಅಂತ ಹೇಳ್ಬಿಟ್ಟು. ಇನ್ನು ನಾನು ಪಟೇಲ್ ಬ್ರದರ್ಸಿಂದ ಕೆಂಪು ಅವಲಕ್ಕಿ ತೊಗೊಂಡು ಬಂದಿದ್ದೆ. ಅದರಿಂದನೇ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು, ಟೇಸ್ಟಿ ಆಗಿತ್ತು ಅಂತ ಹೇಳ್ಬೋದು. ತಿಂಡಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ವಾಲ್ಮಾರ್ಟ್ ಕಡೆಗೆ ಹೋಗ್ತಾ ಇದ್ದೀವಿ. ಏನಕ್ಕಂತ ಅಂದರೆ ಸ್ವಲ್ಪ ಪ್ಲಾಂಟರ್ಸ್ ಎಲ್ಲ ತರಬೇಕಾಗಿತ್ತು. ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೆ. ಹೊರಗಡೆ ಇರೋದು ಎಲ್ಲ ಸ್ವಲ್ಪ ಡಿಫ್ರೆಂಟ್ ಪಾಟ್ಸ್ ಎಲ್ಲ ಇದೆ ಅಲ್ವಾ, ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ವಾಲ್ಮಾರ್ಟ್ಗೆ ಹೋಗ್ತಾ ಇದ್ದೀನಿ. ಮೊದಲಿಗೆ ನಾನು ಯಾವಾಗ ಬಂದ್ರೂ ಇಲ್ಲಿ ಕಿಚನ್ ಸೆಕ್ಷನ್ಗೆ ಬಂದು ಸ್ವಲ್ಪ ನೋಡ್ತಿರ್ತೀನಿ ಏನೇನಿದೆ ಅಂತ. ಇಲ್ಲಿ ಪ್ಯಾಂಟ್ರಿಗೆ ಇಡೋದಕ್ಕೆ ಸ್ವಲ್ಪ ವರ್ತ್ ಅನ್ಸುತ್ತೆ ಈ ಥರ ಬಾಟಲ್ಸ್ ಎಲ್ಲ ತೊಗೊಂಡ್ರೆ. ಆದರೆ ಒಂದೇ ಸೈಜಲ್ಲಿ ಇರಲಿಲ್ಲ, ಅದಕ್ಕೆ ಸುಮ್ಮನೆ ನೋಡ್ತಿದ್ವಿ. ಇವೆಲ್ಲ ಕ್ಲೇ ಬೀಡ್ಸ್ ಐ ಥಿಂಕ್ ಇಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ? ಏನ್ ಗೊತ್ತಾ, ಒಂದೇ ಸರಿ ಹೂವು ಇರುತ್ತೆ, ಒಂದ್ಸರಿ ಬಿತ್ತು ಅಂದ್ರೆ ಹೂವನೇ ಬರಲ್ಲ, ಬರೀ ಎಲೆ ಇರುತ್ತೆ. ಅದೇ ಬೇಜಾರು. ನಮ್ಮ ಮನೆ ಮುಂದೆ ಇರೋದಿದೆ ಒಂದೆರಡು, ನೋಡಿ ಇಷ್ಟು ದೊಡ್ಡದಾಗತ್ತೆ. ಸರ್ ಬೋಟ್ ಎಲ್ಲ ಇಟ್ಟಿದ್ದಾರೆ. ಹಾದಿನ ಐಲ್ಯಾಂಡ್. ಇದು ಸಾಯಂಕಾಲನೇ. ಆದರೆ ಹಸ್ಬೆಂಡ್ ನಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ಆದ್ಯನ ಕರ್ಕೊಂಡು ಹೊರಟಿದ್ರು ಮನೆಗೆ. ಯಾಕಂದರೆ ಅವ್ರಿಗಿನ್ನ ಮೀಟಿಂಗ್ ಇತ್ತು, ತುಂಬಾ ಬ್ಯುಸಿ ಇದ್ದರು. ಅದರಿಂದ ನಾನು ಬಂಗಾರು ಇಬ್ಬರೇ ಶಾಪಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಏನು ಬೇಕು ಎಲ್ಲ ತೊಗೊಂಡು ಮನೆ ಕಡೆಗೆ ಹೊರಟ್ವಿ. ಪಾಟ್ಸ್ ಇರ್ಬೋದು, ಬಟ್ಟೆಗಳು ಬೇಕಾಗಿತ್ತು, ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಬಟ್ಟೆಗಳೆಲ್ಲ ಏನಕ್ಕೆ ಅಂತ ಅಂದರೆ ಇನ್ನೇನು ಟ್ರಿಪ್ಗೆ ಹೋಗ್ತಿದ್ದೀವಲ್ವ, ಸ್ವಲ್ಪ ಎಲ್ಲ ಕಡೆ ಶಾಪಿಂಗ್ ಮಾಡ್ತಾ ಇದ್ದೀವಿ. ಬಿಡಪ್ಪ, ಕವರ್ಗಳೆಲ್ಲ ಕೊಟ್ಬಿಡ್ತಾ ಇದ್ವಿ ನಾನು. ಹುಷಾರು. ಅದೇ ನೀನು ಅದು ಎತ್ಕೊಂತೀಯ ಪಾಟು, ವೆಯ್ಟ್ ಇದೆ, ಹುಷಾರು. ಎರಡು ಕೈಲಿ ಹಿಡ್ಕೊ. ಅಲ್ಲೇ ಅವಳ ಹತ್ರ ಇಸ್ಕೊ, ಪಕ್ಕನ ಹತ್ರ. ನಮಗೆ ಎರಡು ಕೈ ಹ್ಯಾಂಡಲ್ ಇಟ್ಕೊಂಡ್ಬಿಡಿ ನಾನು. ನಡಿಯಪ್ಪ, ಥ್ಯಾಂಕ್ ಯು. ನಿಮ್ಮ ಜೊತೆಗೆ ಯಾವಾಗಲೂ ಶೇರ್ ಮಾಡ್ತಿರ್ತೀನಿ ಎಲ್ಲ ಮನೆಗಳಿಗೂ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ಆಪೋಸಿಟ್ ಮನೆ ಖಾಲಿ ಇದೆಯಾ, ನೆಕ್ಸ್ಟ್ ದಿನ ಅಲ್ಲೂ ಕೂಡ ಬರ್ತಿದ್ದಾರೆ. Trip is coming. It is close. I love trips. Time to go on airplanes. ಬನ್ನಿ. ನಮ್ಮ ಆದ್ಯ ಅಂತೂ ಟ್ರಿಪ್ಗೆ ಹೋಗ್ತೀವಿ ಅಂತ ಪ್ಲ್ಯಾನ್ ಮಾಡಿದಾಗಿಂದ ಎವ್ರಿ ಡೇ ಕೌಂಟ್ ಮಾಡ್ತಾ ಇದ್ದಾಳೆ. ಸೊ ಖಂಡಿತ ವ್ಲಾಗ್ಗಳು ಶೇರ್ ಮಾಡ್ತೀನಿ. ಇನ್ನೂ ಹೋಗಿಲ್ಲ, ಹೋದ್ಮೇಲೆ ಶೇರ್ ಮಾಡ್ತೀನಿ ವಿಡಿಯೋ ಮಾಡಿ. ಇನ್ನು ನಾನು ಪಾಟೆಲ್ಲ ತೊಗೊಂಡು ಬಂದಿರೋ ಇವತ್ತು ಒಂದಿನ ಆಟ ಆಡೋದಕ್ಕೆ ಕೊಡಿ ಅಂತ ಹೇಳ್ಬಿಟ್ಟು ಈ ಥರ ಒಂದಷ್ಟು ಪ್ಲಾಸ್ಟಿಕ್ ಕಪ್ಸಿಂದ ಇಡೀ ದಿನ ಆಟ ಆಡ್ತಾ ಇರ್ತಾಳೆ. ತುಂಬಾ ಖುಷಿ ಆಗುತ್ತೆ. ಆದ್ಯ ಡಿವೈಸ್ ನೋಡೋದು ತುಂಬಾ ಕಮ್ಮಿ. ಕೇಳ್ತಾಳೆ, ನಾವು 30 ಮಿನಿಟ್ಸ್ ಒಂದಿನಕ್ಕೆ ಅಂತ ಹೇಳ್ಬಿಟ್ಟು ಕೊಡ್ತೀವಿ ಅಷ್ಟೇ. ಆದರೆ ಕಪ್ಸಿಂದನೇ ಇದೇ ಟಾಯ್ಸ್ ಬೇಕು ಅದೇ ಟಾಯ್ಸ್ ಬೇಕಂತ ಕೇಳೋದಿಲ್ಲ. ಇಡೀ ಮನೆ ಫುಲ್ಲು ಯುಟಿಲೈಸ್ ಮಾಡಿಕೊಂಡು ನೀಟಾಗಿ
ನೀಟಾಗಿ ಆಟ ಆಡ್ಕೊತಾಳೆ. ಅದೊಂದು ಖುಷಿ ಆಗುತ್ತೆ ನಿಜವಾಗ್ಲೂ. ಇನ್ನು ನಾನಿಲ್ಲಿ ನಿಮ್ಮ ಹತ್ರ ಒಂದು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಏನಂತ ಅಂದರೆ ಮನಿ ಟ್ರೀ ಅದನ್ನು ಯಾವ ರೀತಿ ನಾವು ಪ್ರೊಪಗೇಟ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನಾನು ಇದನ್ನು ತುಂಬಾ ಹುಡುಕಿದ್ದೀನಿ, ಒಂದಷ್ಟು ವಿಡಿಯೋಸಲ್ಲಿ ಹುಡುಕಿದ್ದೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು. ಗೊತ್ತಿಲ್ಲ ನನಗೂ ಬರುತ್ತಾ ಇಲ್ವಾ ಅಂತ. ಬಟ್ ನನ್ನ ಮೊದಲನೇ ಪ್ರಯತ್ನ ಇದು. ಬೇರೆ ಎಲ್ಲ ಓಕೆ, ಆದರೆ ಮನಿ ಟ್ರೀ ಸ್ವಲ್ಪ ಭಯನೇ, ಯಾಕಂದರೆ ತುಂಬ ಚೆನ್ನಾಗಿ ಬರ್ತಾ ಇದೆ. ತುಂಬ ಕಷ್ಟ ಅಂತಾರೆ ಇದು ಚೆನ್ನಾಗಿ ಬರೋದು, ಆದರೆ ಮನೇಲಿ ಚೆನ್ನಾಗಿ ಬರ್ತಾ ಇದೆ ಏನೋ ದೇವ್ರ ದಯೆಯಿಂದ. ಆದರೆ ಪ್ರೊಪಗೇಟ್ ಮಾಡೋದಕ್ಕೆ ಹೆಂಗೆ ಮಾಡೋದು ಏನು, ತುಂಬ ದೊಡ್ಡ ಗಿಡ ಆಗಿದೆ ಅಂತ ಅಂದ್ಕೊಂಡೆ. ಆದರೆ ಏನಂತ ಅಂದರೆ ನಾನು ನೋಡಿರೋ ವಿಡಿಯೋ ಪ್ರಕಾರ ಹೊಸ ಚಿಗುರು ಬಂದಿರುತ್ತೆ ಅಲ್ವಾ, ಅಲ್ಲಿ ಈ 3 ಲೈನಲ್ಲಿ ಹೋಗಿರುತ್ತೆ ನೋಡ್ಬೋದು ಲೀವ್ಸು. ಆ 3 ಲೈನ್ಸಲ್ಲಿ ಹೋಗಿರೋ ಅಂಥ ಸ್ಟೆಮ್ನ ಕಟ್ ಮಾಡಿಬಿಟ್ಟು ಅದನ್ನು ನೀರಲ್ಲಿ ಹಾಕಿ ಇಡಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಇಲ್ಲಿ 1 2 3 ಈ ಥರ ಕಟ್ ಮಾಡ್ಕೋಬೇಕು. ನಾನು ಒಂದು 3 ಸೆಟ್ನ ತೊಗೊಳ್ಳೋಣ ಅಂದ್ಕೊಂಡಿದ್ದೆ, ಅಂದರೆ 3 ಕಟ್ಟಿಂಗ್ಸ್ನ ತೊಗೊಂಡು ನೀರಲ್ಲಿ ಹಾಕೋಣ, ಯಾವ ರೀತಿ ಬರುತ್ತೆ ನೋಡೋಣ. ಇಲ್ಲ ಎಲ್ಲನೂ ಸೇರಿ ಒಂದೇ ಗಿಡಕ್ಕೆ ಹಾಕ್ಬೋದು ಇನ್ ಕೇಸ್ ಏನಾದರೂ ಚೆನ್ನಾಗಿ ರೂಟ್ಸ್ ಬಂತು ಅಂತ ಅಂದರೆ. ಇಲ್ಲ ಅಂತ ಅಂದರೆ ಸಪ್ರೇಟಾಗಿ ಮಣ್ಣಲ್ಲಿ ಹಾಕೋಣ ಅಂತ ಅನ್ಕೊತಾ ಇದೆ. ನೋಡ್ತಾ ಇರ್ಬೋದು ಮೊದಲನೇದು ಕಟ್ ಮಾಡಿದೆ. ಹೊಸ ಚಿಗುರಲ್ವಾ, ಅದು ಕಟ್ ಮಾಡೋದಕ್ಕೆ ಹೊಟ್ಟೆ ಉರಿತಾ ಇತ್ತು. ಆದರೂ ಇಲ್ಲ ಚೆನ್ನಾಗಿ ಬರಲಿ ಅಂತ ಅಂದ್ಕೊಂಡು ದೇವ್ರ ಹತ್ರ ಕೇಳ್ಕೊಂಡೆ ಕಟ್ ಮಾಡ್ತಾ ಇದ್ದೆ. ಗೊತ್ತಿಲ್ಲ, ಭಯ ಅಂತೂ ಇದೆ ಇನ್ನು ನನಗೆ. ಸೊ ಫಸ್ಟ್ ಸೆಟ್ ಒಂದು ಕಟ್ ಆಯಿತು, ಇನ್ನೂ ಒಂದು ಸೆಟ್ ಕೂಡ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಇದು ಕೂಡ ಹೊಸ ಚಿಗುರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹತ್ರದಿಂದ ನೋಡೋದು ನಂಗೆ ಸಡನ್ನಾಗಿ ಈ ಥರ ಚಿಗುರು ನೋಡಿದ್ರೆ ಮಾವಿನ ಎಲೆ ಥರ ಅನಿಸುತ್ತೆ, ಆದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಲ್ವ ಲೀವ್ಸು, ಹಾಗಾಗಿ. ಸೊ ಸೆಕೆಂಡ್ ಸೆಟ್ ಕೂಡ ಕಟ್ ಮಾಡಿದೆ. ಆದರೆ 3ನೇದು ಬೇಡ, ಎಲ್ಲ ಹೊಸ ಚಿಗುರುಗಳನ್ನೆಲ್ಲ ಯಾಕೆ ಕಟ್ ಮಾಡೋದು, ಒಂದೇ ಸರಿ ಗಿಡಕ್ಕೂ ನೋವಾಗತ್ತಲ್ವ ಅಂತ ನನಗೆ ಮನಸ್ಸಿಗೆ ಅನಿಸ್ಬಿಟ್ಟು ಸಾಕಿದ್ರಲ್ಲೇ ಫಸ್ಟ್ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಈ ಥರ ದೇವ್ರ ಮುಂದೆ ಇಟ್ಟರೆ ತುಂಬ ಚೆನ್ನಾಗಿರುತ್ತಲ್ವ ಅಂತ ಅನಿಸ್ತಾ ಇತ್ತು ನನಗೆ. ಅದಕ್ಕೋಸ್ಕರ ಒಂದು ಗ್ಲಾಸಲ್ಲಿ ವೇಸಲ್ಲಿ ನೀರು ತುಂಬಿಸ್ಕೊಂಡು ಬಂದ್ಬಿಟ್ಟು ಅದರಲ್ಲಿ ಹಾಕಿಟ್ಟಿದ್ದೀನಿ. 3 ದಿನಕ್ಕೆ ಒಂದ್ಸರಿ ನೀರು ಚೇಂಜ್ ಮಾಡಬೇಕು, ಅಥವಾ ವಾರಕ್ಕೊಂದ್ಸರಿ ಚೇಂಜ್ ಮಾಡಿದ್ರು ಸಾಕು ಅಂತಾರೆ. ನಾನು 1 ವಾರಕ್ಕೊಂದ್ಸರಿ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, 3 days once ಬೇಡ ಅಂತ. ಇಲ್ಲ 3-4 ಡೇಸ್ಗೆ ಚೇಂಜ್ ಮಾಡಿದ್ರೆ ಅರ್ಧ ನೀರು ಇಟ್ಬಿಟ್ಟು ಇನ್ನು ಅರ್ಧ ನೀರು ಬೇರೆ ನೀರು ಹಾಕ್ತಾ ಇದ್ದೀನಿ ಸದ್ಯಕ್ಕೆ. ಖಂಡಿತ ಶೇರ್ ಮಾಡ್ತೀನಿ, ಪರವಾಗಿಲ್ವ ರೂಟ್ಸ್ ಬಂತ, ಈ ಥರ ಸೇಫ್ ಪ್ರೊಪಗೇಟ್ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಯಾಕಂದರೆ ನಂದು ಇದು ಮೊದಲನೇ ಸರಿ ಎಕ್ಸ್ಪೆರಿಮೆಂಟ್ ಆಗಿರೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ದೇವ್ರ ಪಕ್ಕ ಇಟ್ಟಿದ್ದೀನಿ, ನಾನು ನಿಜ ದೇವ್ರ ಹತ್ರ ಕೇಳ್ಕೊಂಡೇ ಇಟ್ಟಿದ್ದೀನಿ ಚೆನ್ನಾಗಿ ಬಂದರೆ ಸಾಕಪ್ಪ ಅಂತ ಹೇಳ್ಬಿಟ್ಟು. ಸೊ ತುಂಬ ಚೆನ್ನಾಗಂತೂ ಬಂದಿದೆ. ಅದ್ರ ಜೊತೆಗೆ ಒಣಗಿರೋ ಎಲೆಗಳು ಇರುತ್ತೆ ಕೆಳಗಡೆ ಅಲ್ಲೊಂದು ಇಲ್ಲೊಂದು, ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿಬಿಟ್ಟು ನೀರೆಲ್ಲ ಹಾಕ್ಬಿಟ್ಟು ಸೆಟ್ ಮಾಡಿ ಇಟ್ಟೆ. ನೋಡ್ಬೋದು ಇಷ್ಟೆಲೆ ಒಣಗಿರೋ ಅಂಥದ್ದು ಉದುರೋಗುತ್ತೆ, ಅದು ಟಚ್ ಮಾಡಿದ್ರೆ ಸಾಕು ಉದುರೋಗುತ್ತೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಿಮ್ಮ ಹತ್ರ ಕೂಡ ಹಾಗೆ ವಿಡಿಯೋ ಶೇರ್ ಮಾಡಿದೆ. ಅದೇ ವೈಟು ಸರಿ ತಂದ್ಕೊಡಪ್ಪ ನನಗೆ. ಕೌಂಟ್ ಮಾಡೇ ತಂದಿದ್ನಲ್ಲಪ್ಪ. ಈ 3 ಗಿಡಕ್ಕೆ, ಆ 3 ಗಿಡಕ್ಕೆ ಒಂದು ಅಲೋವೆರಾಗೆ ಅಷ್ಟೇ. ಒಂದು ಸ್ವಲ್ಪ ಬಂದು ಅದು ಪಿಂಕೆನಾ? ಅಯ್ಯಯ್ಯೋ, ಇದೂ ಪಿಂಕೆ. ನಮ್ಮ ಗಾರ್ಡನ್ ಫುಲ್ಲು ಗ್ರೀನ್ ಆ್ಯಂಡ್ ಪಿಂಕ್ ಕೋಮಯ. ಗಾರ್ಡನ್ ಅಪ್ಡೇಟ್ ಕೊಡಿ ಅಂತ ಕೇಳ್ತಿರ್ತೀರಾ. ಸೊ ನೋಡಿ ಈ ರೀತಿ ಇದೆ, ತುಂಬ ಚೆನ್ನಾಗಿ ಬರ್ತದೆ. ಹೂವುಗಳು ಅಷ್ಟೇ ತುಂಬ ಚೆನ್ನಾಗಿ ಬಿಡ್ತದೆ ಅಂತ ಹೇಳ್ಬೋದು. ಸೊ ಖಂಡಿತ ಡೀಟೇಲಾಗಿ ವಿಡಿಯೋ ಒಂದ್ಸರಿ ಮಾಡ್ತೀನಿ, ಇನ್ನೂ ಸ್ವಲ್ಪ ದಿನ ಹೋಗಲಿ. ಅದಾದಮೇಲೆ ಬೇರೆ ಕೆಲಸ ಬಂತು. ಸೊ ಹಾಗಾಗಿ ಇದನ್ನು ಇಲ್ಲೇ ಬಿಟ್ಟೆ ನೆಕ್ಸ್ಟ್ ದಿನ ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನು ಗ್ರಾಸು ತುಂಬ ಚೆನ್ನಾಗಿ ಬರ್ತಾ ಇತ್ತು. ಅದ್ರ ಜೊತೆಗೆ ಬಿಸಿಲಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಡ್ಡ ಕೂಡ ಹಾಕಿದ್ವಿ ಅದಕ್ಕೆ. ಬಟ್ ಅಷ್ಟೊಂದೇನು ಪ್ಲಾಸ್ಟಿಕ್ ಕವರ್ ತಡೀತಾ ಇರಲಿಲ್ಲ. ಆಮೇಲೆ ತೆಗೆದ್ವಿ, ಸಿಕ್ಕಾಬಟ್ಟೆ ಬಿಸಿಲಿದೆ, ನಮಗೆ ಭಯ ಹೊಸ ಚಿಗುರಲ್ವ ಒಣಗಿಬಿಡತ್ತೆ ಅಂತ. ಹಾಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಒಂದು ಶೇರ್ ಮಾಡಬೇಕಾಗಿತ್ತು. ಏನಕ್ಕಂತ ಅಂದರೆ ನಾನು ಕಬಾಬ್ ಪೌಡರ್ನ ಕಲಿಸಿಟ್ಟಿದ್ದೀನಿ. GFCದು ಮೊದಲು ಕೂಡ ಯೂಸ್ ಮಾಡಿದ್ದೀನಿ, ಚೆನ್ನಾಗಿ ಬರುತ್ತೆ ಅನ್ನೋದು ಗೊತ್ತಿತ್ತು. ಆದರೆ ನಾನು ಅಬ್ಸರ್ವ್ ಮಾಡಿರಲಿಲ್ಲ, ಕೆಲಸ ಮಾಡೋ ಅರ್ಜೆಂಟಲ್ಲಿ ಈ ಕಡೆ ನಾನು ಪಾತ್ರೆ ತೊಳ್ಬಿಡ್ತಾ ಇದ್ದೆ, ಕೈ ಅಬ್ಸರ್ವೇ ಮಾಡಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಫುಡ್ ಕಲರ್ ಹಾಕಿದ್ದಾರೆ ಅಂತ. ಕಬಾಬ್ ಮ್ಯಾಜಿಕ್ ಪೌಡರ್ ಅಂತ ಇದು. ಇದರಲ್ಲಿ ಹೇಳೋದೇನೆಂದರೆ ಚಿಲ್ಲಿ ಪೌಡರು ಮತ್ತು ಸಾಲ್ಟ್ ಆಗಿರಲಿ, ಎಗ್ ಅಂದರೆ ಮೊಟ್ಟೆ ಏನು ಯೂಸ್ ಮಾಡಬೇಡಿ, ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈ ಪೌಡರ್ನ ಕಲಸಿಕ್ಕಿ ಅಂತ ಹೇಳ್ಬಿಟ್ಟು ಅದರಲ್ಲಿ ನೀಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಅದೇ ರೀತಿ ಮೊದಲು ಮಾಡಿದ್ದೀನಿ, ನಾನು ಅಬ್ಸರ್ವ್ ಮಾಡಿರಲಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಫುಡ್ ಕಲರ್ ಹಾಕಿದ್ದಾರೆ ಅಂತ. ಅಂದರೆ
ಹ್ಯಾಂಡ್ ವಾಶ್ ಹಾಕಿ ತೊಳೆದ್ರೂ ಹೋಗ್ತಾ ಇಲ್ಲ. ಅದಾದಮೇಲೆ ನಾನು ಪಾತ್ರೆ ತೊಳೆದೆ, ಇಷ್ಟೊಂದು ಪಾತ್ರೆ ತೊಳೆದೆ ಕಲರ್ ಹೋಗಲಿ ಅಂತ. ಅದಾದಮೇಲೆ ಹೋಯ್ತು. ಇಷ್ಟೊಂದು ಫುಡ್ ಕಲರ್ ಹಾಕಿದರೆ ಹಿಂಗೆ ನಾವು ಮಕ್ಕಳು ಎಲ್ಲ ತಿಂತೀವಿ, ಮೊದಲೇ ಎಣ್ಣೆನಲ್ಲಿ ಫ್ರೈ ಮಾಡಿದಷ್ಟು ಒಳ್ಳೇದಲ್ಲ, ಅದರಲ್ಲಿ ಇಷ್ಟೊಂದು ಫುಡ್ ಕಲರ್ ತಿಂದರೆ ಒಳ್ಳೇದಲ್ಲ ಅಂತ ಅನಿಸ್ತು. ಸೊ ಹಾಗಾಗಿ ನಿಮ್ಮ ಹತ್ರ ಕೂಡ ಶೇರ್ ಮಾಡಿದೆ. ದಯವಿಟ್ಟು ಮಾರ್ಕೆಟಿಂದ ಕಬಾಬ್ ಪೌಡರ್ಗಳು ಮಿಕ್ಸ್ ತರೋದಾದರೆ ಸ್ವಲ್ಪ ನೋಡ್ಕೊಳ್ಳಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಎಷ್ಟೆಲ್ಲ ಆರೋಗ್ಯ ಚೆನ್ನಾಗಿರ್ಬೇಕಂತ ಒಂದೊಂದು ಫುಡ್ಡು ನೋಡಿ ಕೊಡ್ತೀವಿ ಮಕ್ಕಳಿಗೆ, ಆದರೆ ಈ ರೀತಿ ಆದರೆ ತುಂಬಾ ಬೇಜಾರಾಗುತ್ತೆ. ಸೊ ಇದು ತುಂಬಾ ಬೇಜಾರಾಯಿತು ಅಂತ ಹೇಳ್ಬೋದು. ನನಗೆ ಈ ಡಿಫ್ರೆನ್ಸ್ ಗೊತ್ತಾಗಿದ್ದು ಯಾವಾಗ ಅಂತ ಅಂದರೆ ರೀಸೆಂಟಾಗಿ ನಾನು ಬಿರಿಯಾನಿ ಮಾಡಿದ್ದೆ. ಅದರಲ್ಲಿ ಕೇಸರಿ ಪೌಡರ್ ಮತ್ತು ಪೈನಾಪಲ್ ಎಸೆನ್ಸ್ ಇರುತ್ತಲ್ವ, ಅದನ್ನು ಹಾಕಿದಾಗ 1 ಡ್ರಾಪ್ಗೆ ಸಿಕ್ಕಾಪಟ್ಟೆ ಕಲರ್ ಆಗಿತ್ತು. ಆವಾಗಲೇ ಅನಿಸ್ತಾ ಇತ್ತು ಈ ಫುಡ್ ಕಲರ್ ಎಲ್ಲ ಅಷ್ಟೊಂದು ಒಳ್ಳೆಯದಲ್ಲ. 1 ಡ್ರಾಪ್ ಓಕೆ, ಬಟ್ ಈ ಕಬಾಬ್ ಪೌಡರಲ್ಲಿ ಎಷ್ಟಿತ್ತು ಅಂತ ಅಂದರೆ ಹೋಗ್ತಾನೆ ಇರಲಿಲ್ಲ. ಅದೊಂದು ಇನ್ಫಾರ್ಮೇಷನ್ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಎದುರುಗಡೆ ಮನೆಗೂ ಕೂಡ ಬಂದರು, ನಾನು ಹೇಳಿದೆ ಅಲ್ವಾ. ಸೊ ಇಲ್ಲೂ ಫುಲ್ ಆಯಿತು. ಇನ್ನು ಹಂಗೆ ಒಂದು ಲೈನೆಲ್ಲ ಕವರ್ ಆಗ್ತಾ ಹೋಗ್ತಾ ಇದೆ, ಎಲ್ಲರೂ ಬರ್ತಾ ಇದ್ದಾರೆ. ನೋಡಬೇಕು ಈ ನೇಬರ್ ಹೆಂಗಿರ್ತಾರೆ ಏನು ಅಂತ ಹೇಳ್ಬಿಟ್ಟು. ಬಟ್ ಲೆಫ್ಟ್ ಸೈಡಲ್ಲಿ ಪಕ್ಕದಲ್ಲಿ ಒಬ್ಬರು ತಾತಾಜಿ ಇದ್ದಾರೆ ಅಂತ ಹೇಳ್ತೀನಲ್ವ, ಅಮೆರಿಕನ್ಸ್. ಅವರಂತೂ ತುಂಬಾ ಒಳ್ಳೆಯವರು ಅಂತ ಹೇಳ್ಬೋದು. ಏನಕ್ಕಂದರೆ ಅವ್ರು ಮೂವ್ ಮಾಡಬೇಕಾದ್ರೆ ನಮ್ಮ ಗ್ರಾಸ್ ಕೂಡ ಮೂವ್ ಮಾಡ್ತಾರೆ, ತುಂಬ ನೀಟಾಗಿ ಇಟ್ಟಿರ್ತಾರೆ. ಖುಷಿ ಆಗುತ್ತೆ ನನಗಂತೂ. ನೋಡಿ ಗೂಗಲ್ ಕೇಳ್ತೀನಿ ಅಂತ ಹೋಗ್ತಾ ಇರೋದು. ಸೊ ಇನ್ನು ಅಜ್ಜಿ ತಾತನ ಬಗ್ಗೆ ಹೇಳ್ತಾ ಇದ್ದೆ, ಅವ್ರು ತುಂಬಾ ಒಳ್ಳೆಯವರು ದೇವ್ರ ದಯೆಯಿಂದ. ಇನ್ನು ನಾವು ಮೂವ್ ಮಾಡಬೇಕಾದ್ರೂ ಅವ್ರದ್ದು ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಡ್ತಿರ್ತೀವಿ. ಸೊ ಚೆನ್ನಾಗಿದೆ ಒಂದು ರೀತಿ. ಇನ್ನೊಂದು ಕಡೆ ನಾನು ಇಲ್ಲಿ ಪುಳಿಯೋಗರೆ ಮತ್ತು ಮೊಸರನ್ನ ಮಾಡಿದ್ದೆ ಊಟಕ್ಕೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಆದ್ಯನ ರೆಡಿ ಮಾಡ್ತಾ ಇದ್ದೀನಿ. ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತಂದರೆ ಬರ್ತ್ಡೇ ಪಾರ್ಟಿ ಇದೆ. ಸೊ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸ್ವಲ್ಪ ರೆಟ್ರೋ ಸ್ಟೈಲಲ್ಲಿ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಈ ರೀತಿ ರೆಡಿ ಮಾಡ್ತಾ ಇದ್ದೀನಿ. ಈ ಡ್ರೆಸ್ ಬಂದುಬಿಟ್ಟು ಬಂಗಾರಕ್ಕೆ ಸ್ವಲ್ಪ ಟೈಟ್ ಆಗ್ತಿತ್ತು, ಎತ್ತಿಟ್ಟಿದೆ 6 ಮಂತ್ಸ್ ಹಿಂದೆ. ಆದರೆ ಆವಾಗಲೇ ಆದ್ಯನ್ಗೆ ಆಗ್ತಾ ಇದೆ. ಬಟ್ ಹೈಟು ಅಂದರೆ ತುಂಬ ಲೆಂತಿ ಇದೆ, ಆದರೆ ಸ್ವಲ್ಪ ಹಳೆ ಕಾಲದವ್ರ ಥರ ಅಲ್ವಾ, ರೆಟ್ರೋ ಅಂತ ಅಂದ್ಕೊಂಡು ಥೀಮ್ ತಲೆಯಲ್ಲಿ ಇಟ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ. ಇಬ್ರಿಗೂ ಸ್ವಲ್ಪ ಡಿಫ್ರೆಂಟಾಗಿ ರೆಡಿ ಮಾಡಿದ್ದೀನಿ. ಹಾಗೆ ಇಲ್ಲಿ ರೋಸಸ್ ಇಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸಿಂಪಲಾಗಿ ಒಂದು ಹೇರ್ ಸ್ಟೈಲ್ ಮಾಡಿಬಿಟ್ಟು ಈ ರೋಸಸ್ ಬಂದು ಗಾರ್ಡನಲ್ಲೇ ಬಿಟ್ಟಿರೋ ಅಂಥದ್ದು. ಅವಳ ಡ್ರೆಸ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇತ್ತು. ಸೊ ಹಾಗಾಗಿ 1 ಇಡೋ ಜಾಗದಲ್ಲಿ 3 ಇಡೋಣ ಅಂತ ಹೇಳ್ತಿದ್ದೆ. ಏನಪ್ಪ ಇದು ಹೇರ್ ಸ್ಟೈಲ್ ಹಿಂಗೆ ಗಜಿ ಬುಜಿ ಕಾಣಿಸ್ತಿದೆ ಅಂತ ಅನ್ಕೊಬೋದು. ರಿಯಲಾಗಿ ಚೆನ್ನಾಗಿತ್ತು. ಬಟ್ ಇನ್ನೊಂದು ಏನಂದರೆ ನಮ್ಮ ಆದ್ಯಂಗೆ ತುಂಬ ಸಿಲ್ಕಿ ಹೇರ್ ಇದೆ, ಆಮೇಲೆ ಸ್ವಲ್ಪ ಥಿಕ್ ಇದೆ, ವಾಲ್ಯೂಮ್ ಇರೋದ್ರಿಂದ ಹೇರು ಕ್ಲಿಪ್ ಹಾಕೋಕ್ಕೆ ತುಂಬಾ ಕಷ್ಟ ಆಗುತ್ತೆ, ಫುಲ್ ಬಿದೋಗ್ತಾ ಇರುತ್ತೆ ಲೂಸಾಗಿ. ಹಾಗಾಗಿ ನಾನಿಲ್ಲಿ ಒಂದು 4 ಹಾಕಿದ್ದೀನಿ ಅಂತ ಹೇಳ್ಬೋದು. ಅದನ್ನು ಕವರ್ ಮಾಡೋದಕ್ಕೋಸ್ಕರನೇ ಈ ಥರ ರೋಸಸ್ ಇಡ್ತಾ ಇರೋದು. ಹಸ್ಬೆಂಡ್ನ ಒಂದ್ಸರಿ ಕೇಳಿದೆ ಪರವಾಗಿಲ್ವಾ ಅಂತ ಹೇಳ್ಬಿಟ್ಟು, ಅವ್ರು ಹೇಳ್ತಾ ಇದ್ರು ಚೆನ್ನಾಗೇ ಇದೆ, ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ಥರ 3 ರೋಸಸ್ನ ಇಟ್ಟೆ. ಅವಳು ಇಷ್ಟಪಡಲ್ಲ ಅಂತ ಅನ್ಕೊಂಡಿದ್ದೆ, ಬಟ್ ತುಂಬಾ ಇಷ್ಟಪಟ್ಲು. ಆದ್ಯನ್ಗೆ ಈ ರೀತಿ ರೆಡಿ ಮಾಡಿದ್ದೀನಿ. ಇನ್ನು ಬಂಗಾರಿಗೆ ಅವಳಿಗೆ ಸ್ವಲ್ಪ ಸಿಂಪಲಾಗಿ ಮಾಡಿದ್ದೀನಿ, ಆದರೆ 2 ರೆಟ್ರೋ ಸ್ಟೈಲಲ್ಲೇ ಮಾಡಿರೋ ಅಂಥದ್ದು. ಸೊ ಇಲ್ಲಿ ಫಸ್ಟ್ ಈ ಥರ ದೂರ ಇಟ್ಟಿದ್ದೆ ಅಲ್ವಾ ಫ್ಲವರು, ಅದಾದಮೇಲೆ ಇದು ಯಾಕೋ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಆಮೇಲೆ ರಬ್ಬರ್ ಬ್ಯಾಂಡ್ ಹತ್ರದಲ್ಲಿ ಹಾಕ್ತೆ. ಸೊ ಹೀಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ತುಂಬಾ ಖುಷಿಯಿಂದ ರೆಡಿ ಮಾಡಿಸ್ಕೊಂತಾಳೆ. ಅದನ್ನ ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. 1 ಅಲ್ಲ 3 ಹೂವು ಮುಡ್ಕೊಂಡಿದ್ಯಾ ಇವತ್ತು. ಹಿಂದೆ ತಿರ್ಗಂಗೆ ಹಿಂದೆ. ನೈಸ್, ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಹಿಂದೆ ತಿರ್ಗಾದ್ಯಾ, ಟರ್ನ್ ಬ್ಯಾಕ್. ನೈಸ್. ಸೊ ಫೈನಲ್ ಲುಕ್ ಈ ರೀತಿ ಕಾಣಿಸ್ತಾ ಇದೆ. ನನ್ಗೆ ಕಾಣಿಸ್ತಿಲ್ಲ ಅಮ್ಮ ಅಂತ ಹೇಳ್ತಾ ಇದ್ಲು. ಅದಾದಮೇಲೆ ಫೋಟೋ ತೆಗೆದ್ಬಿಟ್ಟು ತೋರಿಸ್ದೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು. ಸೊ ನೋಡ್ಬೋದು. ಇನ್ನು ಈ ಗ್ಲಾಸಸ್ ಹಾಕ್ಕೊಂಡಂತೂ ಅವಾಗವಾಗ ಕೈಯಲ್ಲಿ ಹಿಂಗೆ ಅನ್ಕೊಳ್ಳೋದು ಏನು ಹೇಳ್ತೀರಾ. ಸೊ ಅದೊಂದು ಪರವಾಗಿಲ್ಲ, ಇಬ್ಬರೂ ಬಿಚ್ಚೋದೇ ಇಲ್ಲ, ಹಾಕ್ಕೊಂಡಿರ್ತಾರೆ ಬೆಳಿಗ್ಗೆಯಿಂದ ಸಾಯಂಕಾಲ. ಮಕ್ಳುಗಳು ತುಂಬ ಹಠ ಮಾಡ್ತಾರಂತೆ ಹಾಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು, ಫೋರ್ಸ್ಫುಲಿ ಹಾಕಿಸ್ತಾರೆ ಪೇರೆಂಟ್ಸ್. ಇಲ್ಲ ಅಂತ ಅಂದರೆ ಬಿಚ್ಚಿಟ್ಬಿಡ್ತಾರೆ, ಹಿಂಗೆಲ್ಲ ಆಗ್ತಾ ಇರುತ್ತೆ. ಬಟ್ ಇವರಿಬ್ಬರೂ ಬೆಳಗ್ಗೆ ಎದ್ದ ತಕ್ಷಣ ಹಾಕೊತಾರೆ, ಮಲ್ಕೊಳ್ಳೋವರೆಗೂ ಯೂಸ್ ಮಾಡ್ತಿರ್ತಾರೆ. ಇನ್ನು ನೋಡ್ಬೋದು ಹೆಂಗಿದ್ದಾಳೆ ನಮ್ಮ ಮುದ್ದು ಪುಟಾಣಿ. ಸೊ ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಲೋಗಲ್ಲಿ ಎಲ್ಲರೂ ಯು ಆರ್ ಲುಕಿಂಗ್ ಪ್ರಿಟಿ ಅಂತ ಹಾಕಿದ್ದೀರಾ. ಎಲ್ಲರ ಕಮೆಂಟು ಓದಿದ್ಲು, ತುಂಬಾ ಖುಷಿಪಟ್ಲು, ಹೇಳ್ತಾ ಇದ್ಲು ಅಮ್ಮ ಥ್ಯಾಂಕ್ಸ್ ಹೇಳಿ ಅಮ್ಮ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂಗಾರ ನೋಡ್ಬೋದು, ಅವಳಿಗೂ ಈ ರೀತಿನೇ. ಇದು ರೆಟ್ರೋ ಸ್ಟೈಲೇ, ನಿಮ್ಗೆ ನೆನಪಿರ್ಬೋದು. ಸೊ ಫುಲ್ ಹಂಗಂತಲ್ಲ, ನನಗೆ ಗೊತ್ತಿರೋದು ಮಾಡಿದ್ದೀನಿ. ಹೇಗೆ ಕಾಣಿಸ್ತಿದ್ದಾರೆ ನೋಡಿರ್ತೀರಾ. ನಾನು ಹ್ಯೂಸ್ಟನ್ಗೆ ಹೋದಾಗ ಹಾಕ್ಕೊಂಡಿದ್ದೆ, ಇದು ಟ್ವಿಂಕಲಲ್ಲಿ ತೊಗೊಂಡಿದ್ದು. ತುಂಬಾ ಕಂಫರ್ಟಬಲ್ ಅನಿಸುತ್ತೆ. ಇಷ್ಟು ದುಡ್ಡು ಕೊಟ್ಟಿದ್ದಕ್ಕೂ ವರ್ತ್ ಅನ್ಸುತ್ತೆ. ಹಾಕೊಂಡ್ರೆ ಫುಲ್ ಸಾಫ್ಟ್ ಮೆಟೀರಿಯಲ್. ಇಬ್ಬರು ಹೆಣ್ಮಕ್ಳಿದ್ರೆ ಅವ್ರಿಗೆ ರೆಡಿ ಮಾಡೋದ್ರಲ್ಲೇ ಟೈಮ್ ಹೊಟ್ಟೋಗುತ್ತೆ.
ಮತ್ತು ಬಂಗಾರು ಯಾಕೆ ಹಂಗೆ ನಗ್ತಾ ಇದ್ದೀವಿ ಅಂತ ನೀವು ಅನ್ಕೊಬೋದು. ನಿಮ್ಗೆ ಗೊತ್ತಾಗಿರ್ಬೋದು ಕೂಡ, ಏನಕ್ಕಂದರೆ ಫುಲ್ಲು ನಿದ್ದೆ ಬಂದ್ಬಿಟ್ಟಿದೆ ಅವಳಿಗೆ, ಆದ್ಯನ್ಗೆ. ಆದರೆ ರೋಸಸ್ ಎಲ್ಲ ಹಾಳಾಗ್ಬಿಡತ್ತು ಅನ್ನೋದಕ್ಕೋಸ್ಕರ ತಲೆ ಮುಂದೆನೇ ಇಟ್ಕೊಂಡು ಫುಲ್ ಸರ್ಕಲ್ ಹೊಡಿತಾ ಇದ್ಲು, ರೌಂಡ್ ಹೊಡಿತಿದ್ಲು. ಅದನ್ನು ನೋಡ್ಬಿಟ್ಟು ನಿದ್ದೆನಲ್ಲೂ ಎಷ್ಟು ಕಾನ್ಷಿಯಸ್ ಆಗಿರ್ತಾಳೆ ಅಂತ ಹೇಳಿ ನಗು ಬರ್ತಿತ್ತು. ಅದಾದಮೇಲೆ ಎಚ್ಚರ ಆಗ್ಬಿಟ್ಟು ಯಾಕೆ ನಗ್ತಾ ಇದ್ರಿ ಅಂತೆಲ್ಲ ಕೇಳ್ತಾ ಇದ್ಲು. ಇನ್ನು ನೋಡ್ಬೋದು ರೋಡ್ ಮೇಲೆ ಈ ಥರ ಅಪರೂಪಕ್ಕೊಂದ್ಸರಿ ಸೈಕಲ್ಗಳೆಲ್ಲ ಕಾಣಿಸುತ್ತೆ. ಅಲ್ಲಿ ಇಂಡಿಕೇಟರ್ ಕೂಡ ಇದೆ, ಕ್ಯೂಟ್ ಆಗಿತ್ತು. ಸೊ ಅದು ವಿಡಿಯೋ ಮಾಡ್ಕೊಂಡೆ ಹಾಗೆ. ಆಮೇಲೆ ಇದಕ್ಕೂ ಕೂಡ DL ಎಲ್ಲ ಬೇಕಾ ಅಂತ ಕೇಳ್ತಿದ್ದೆ ಹಸ್ಬೆಂಡ್ಗೆ. ಬೇಕಂತೆ, DL ಇರಬೇಕಂತೆ. ಇನ್ನು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಲೇ ಇಲ್ಲ ಅಲ್ವಾ ನಿಮಗೆ. ನಾವು ಸುಪ್ರಜಾ ಅಂತ ಹೇಳ್ಬಿಟ್ಟು ಫ್ರೆಂಡ್ ಇದ್ದಾರಲ್ವಾ, ಅವರ ಮಗಂದು 2ನೇ ವರ್ಷದ ಬರ್ತ್ಡೇ ಇದೆ. ಸೊ ಅದಕ್ಕೋಸ್ಕರ ಎಲ್ಲರೂ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 1.5 hour ಜರ್ನಿ ಮಾಡಿಕೊಂಡು ಬಂದ್ವಿ. ನೀವು ನೋಡಿರ್ತೀರ, ಬಂಗಾರು ಹಾಫ್ ಸಾರಿ ಸೆರೆಮನಿಗೆ ಕೂಡ ಬಂದಿದ್ರು, ಪುಟ್ಟು ಮಗು. ಸೊ ಇವತ್ತು ಅವರು 2ನೇ ವರ್ಷದ ಬರ್ತ್ಡೇ ಮಾಡಿದ್ರು, ಹಾಗಾಗಿ ಎಲ್ಲರೂ ಬಂದಿದ್ದೀವಿ. ಹಾಗೆ ನಾನು ಅವಾಗಲೇ ಹೇಳಿದೆ, ಮಕ್ಕಳನ್ನಿಬ್ರು ಅಂದರೆ ಹೆಣ್ಮಕ್ಳಿದ್ರೆ ಅವ್ರನ್ನ ರೆಡಿ ಮಾಡೋದ್ರಲ್ಲೇ ಟೈಮ್ ಆಗಿಬಿಡುತ್ತೆ ಅಂತ. ನಿಜವಾಗ್ಲೂ ಇವರಿಬ್ರಿಗೂ ಅವ್ರು ಒಪ್ಪ ರೀತಿಲಿ ಸ್ವಲ್ಪ ರೆಡಿ ಮಾಡಿ ಅವ್ರು ಖುಷಿ ಆದಮೇಲೆ ನನಗೆ ರೆಡಿ ಆಗೋ ಪೇಷನ್ಸೇ ಹೊರಟೋಗಿರುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ನನಗೂ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಇವತ್ತು. ಓಕೆ, ಸಿಂಪಲ್ಲಾಗಿ ಡ್ರೆಸ್ ಹಾಕೊಂಡು ಹೋಗಿ ಬಂದರೆ ಸಾಕು ಅಂತ ಹೇಳ್ಬಿಟ್ಟು ಹಾಗೆ ಬಂದಿದ್ದು. ಫಸ್ಟು ನಾನು ಇವ್ರಿಗೆ ರೆಡಿ ಮಾಡೋಕ್ಕೆ ಮೊದಲು ಸ್ಯಾರಿ ಹಾಕ್ಕೊಬೇಕಂತೆಲ್ಲ ಪ್ಲ್ಯಾನ್ ಇತ್ತು. ಅದಾದಮೇಲೆ ಫುಲ್ ಇಂಟ್ರೆಸ್ಟ್ ಹೋಗಿ ಸಿಂಪಲ್ಲಾಗಿ ಒಂದು ಡ್ರೆಸ್ ಹಾಕ್ಕೊಂಡು ಬಂದಿದ್ದಾಯಿತು. ಸೊ ಫೈನಲಿ ಅವ್ರ ಮನೆಗೆ ಬಂದ್ವಿ. ಬನ್ನಿ ಬರ್ತ್ಡೇ ಬೇಬಿ ಹೇಗಿದ್ದಾನೆ ಅಂತ ನೋಡೋಣ. ಹಾಯ್ ರಿಷಬ್, ಆಂಟಿ చూడ హాయ్ చెప్పు, హాయ్ చెప్పు ఇక్కడ, హాయ్. ఓకే ఎల్లు వెళ్తాం. సి హ్యాపీ బర్త్డే రిషబ్. ఏ బర్త్డే బాయ్ చూడు ఇక్కడ ರಿಷಬ್. ಪಾಪು ಹೆಸರು ರಿಷಬ್ ಅಂತ. ಎಷ್ಟು ಕ್ಯೂಟ್ ಆಗಿದ್ದಾನಲ್ವ. ನನಗೆ ಇವನು ಇವತ್ತು ನೋಡ್ತಾ ಇದ್ರೆ ಅಂತೂ ಜೀವನದಿ ಮೂವಿನಲ್ಲಿ ನೋಡಿರ್ಬೋದು, ನಿಮ್ಗೆ ನೆನಪಿರ್ಬೋದು, ಆ ಮಗು ಮಿಸ್ ಆಗಿರತ್ತಲ್ವ, ಇದೇ ಥರ ಸೇಮ್ ಹಿಂಗೆ ಇರ್ತಾನಲ್ವ. ಸೊ ಅದನ್ನು ನೋಡಿ ನೆನೆಸ್ಕೊಂಡು ಅವ್ರಿಗೂ ಕೂಡ ಹೇಳ್ತಾ ಇದ್ದೆ, ಈ ಥರ ಕನ್ನಡದಲ್ಲಿ ಜೀವನದಿ ಅಂತ ಒಂದು ಮೂವಿ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದೆ ಅವ್ರಿಗೆ. ಸೇಮ್ ಟು ಸೇಮ್ ಹಾಗೆ ಇದ್ದ, ಜುಟ್ಟು ಆ ಥರದ್ದೆಲ್ಲ ತುಂಬ ಕ್ಯೂಟ್ ಆಗಿದ್ದ. ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಿರಲಿಲ್ಲ, ಸ್ನ್ಯಾಕ್ಸ್ ತಿಂದ್ವಿ, ಇನ್ನೂ ಒಂದು 1/2 hour ಆಗುತ್ತೆ ಅಂದರು. ಅಷ್ಟರಲ್ಲಿ ನಾವು ಕಾರ್ಡ್ ಕೊಡೋಣ ಅಂತ ಅಂದ್ಕೊಂಡು ಹೋಗಿದ್ವಿ. ಕಾರ್ಡ್ ಕೊಡೋ ಬದಲು ಗಿಫ್ಟ್ ಕೊಟ್ಟರೆ ಚೆನ್ನಾಗಿರುತ್ತೆ, ಇನ್ನೂ ಟೈಮ್ ಇದೆಯಲ್ಲ ಅಂದ್ಕೊಂಡು ಅಲ್ಲೇ ಹತ್ತಿರದಲ್ಲಿ ಯಾವ ಸ್ಟೋರ್ ಇದೆ ಅಂತ ಹುಡ್ಕಿದ್ವಿ. ವಾಲ್ಮಾರ್ಟ್ ಹತ್ರದಲ್ಲಿ ಸಿಕ್ತು. ವಾಲ್ಮಾರ್ಟ್ ಅಂದರೆ ಎಲ್ಲ ಕಡೆ ಸಿಗುತ್ತಲ್ವಾ. ಸೊ ಅಲ್ಲಿ ವಾಲ್ಮಾರ್ಟ್ ಸೂಪರ್ ಸೆಂಟರ್ಗೆ ಬಂದು ಇಲ್ಲೇ ನಾವೊಂದು ಮಗುಗೆ ಟಾಯ್ಸ್ ತೊಗೊಂಡು, ಆಮೇಲೆ ಅವನಿಗೆ ಒಂದು ಪೇರ್ ಡ್ರೆಸ್ ತೊಗೊಂಡು ಹೋಗ್ತಾ ಇದ್ದೀವಿ. ಅಷ್ಟರಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಆಗಿ ಹೋಗಿತ್ತು. ಕಾಲ್ ಮಾಡಿದ್ರು, ಬಟ್ ನಾವು ಇಲ್ಲಿಂದ ತೊಗೊಂಡು ಹೋಗೋಷ್ಟೆಲ್ಲ ಆಯಿತು. ಹೇಗೂ ಕಾರಲ್ಲಿ ಪೆನ್ ಇತ್ತು, ಹಂಗೆ ಹ್ಯಾಪಿ ಬರ್ಡೇ ಬೇಬಿ ರಿಷಬ್ ಅಂತ ಹೇಳ್ಬಿಟ್ಟು ಶ್ರೀ ಆದ್ಯ ಅಂತ ಬರ್ದೆ. ಇವಾಗ ಎಲ್ರಿಗೂ ಗೊತ್ತಾಗುತ್ತೆ ನೀಟಾಗಿ ಶ್ರೀಯಸಿ ಆದ್ಯ ಅಂತ ಹೇಳ್ಬಿಟ್ಟು. ಇನ್ನು ಊಟಕ್ಕೆ ಕೇಕ್ ಕಟ್ಟಿಂಗ್ ಎಲ್ಲ ಆಗೋಗಿತ್ತು. ಫೋಟೋಸ್ ಒಂದು ತಗೊಂಡು ಬಂದ್ವಿ. ಅವ್ರು ಫೋನ್ ಮಾಡಿದ್ರು, ಆದರೆ ನಾವು ಇನ್ನೂ ಬರೋಕ್ಕಷ್ಟರಲ್ಲಿ ಲೇಟೇ ಆಗೋಯ್ತಲ್ಲ, ಹಾಗಾಗಿ ಊಟನೂ ತುಂಬ ಚೆನ್ನಾಗಿತ್ತು. ವೆಜ್ ಊಟ ಇವತ್ತು ಶನಿವಾರ ಆಗಿರೋದ್ರಿಂದ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಇನ್ನಲ್ಲಿ ನೋಡ್ಬೋದು ಟ್ವಿನ್ ಬ್ರದರ್ಸ್ ಅಣ್ಣ ಇದ್ದಾರಲ್ಲ, ಸಂಜೀವ್ ಅಣ್ಣ ಅಂತ ಹೇಳ್ತಿರ್ತೀನಿ, ಅವರ ಬ್ರದರ್ ಕೂಡ ಬಂದಿದ್ದಾರೆ. ಇಬ್ಬರು ನೋಡೋದಕ್ಕೆ ಒಂದೇ ಥರ ಇದ್ದಾರೆ, ಒಂದೇ ಥರ ಶರ್ಟ್ ಹಾಕಿದ್ರು. ಇನ್ನು ಬರ್ತಾರೆ ಥೀಮ್ ಈ ರೀತಿ ಇದೆ ನೋಡ್ಬೋದು. ಜಾಸ್ತಿ ವಿಡಿಯೋ ಮಾಡೋದೇ ಮರ್ತೆ ನಾನು ಅವತ್ತು. ಸೊ ಇನ್ನೊಂದ್ಸರಿ ಅವ್ರ ಮನೆಗೆ ಹೋದಾಗ ಅವರಿಬ್ರದ್ದು 2 ಫ್ಯಾಮಿಲಿದೂ ವಿಡಿಯೋ ಮಾಡ್ತೀನಿ. ಸೊ ನಮ್ಮಿಬ್ರದ್ದು ಇದು ಒಂದೇ ಫೋಟೋ ಸಿಕ್ಕಿದ್ದು, ತೊಗೊಂಡು ಮನೆ ಕಡೆಗೆ ಹೊರಟ್ವಿ. ಅವ್ರ ಅಣ್ಣ ರೀಸೆಂಟಾಗಿ ಬಂದಿದ್ದು, ಅಂದರೆ ಅಣ್ಣ ಅಂದರೆ ಟ್ವಿನ್ ಬ್ರದರೇ, ಫಸ್ಟ್ ಹುಟ್ಟಿರೋದ್ರಿಂದ ಅಣ್ಣ ಅಂತ ಕರೀತಾರೆ. ಸೊ ಅವರು ಒಂದು 15 days ಬ್ಯಾಕ್ ಫ್ಯಾಮಿಲಿ ಜೊತೆ ಬಂದಿರೋ ಅಂಥದ್ದು ಒಂದೇ ಮನೇಲಿ. ಅದು ಅಮೇರಿಕಾದಲ್ಲಿ ಒಂದೇ ಮನೆಯಲ್ಲಿ ಅಣ್ಣ ತಮ್ಮ ಮತ್ತು ಓರ್ಗೀತಿದ್ದಿರು. ಆಮೇಲೆ ಇಬ್ರಿಗೂ ಒಂದೊಂದು ಮದು ಮಕ್ಕಳು. ಸೊ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಅದಾದಮೇಲೆ ನಾನು ಅವಾಗಲೇ ಅಣ್ಣಂಗೂ ಹೇಳ್ತಾ ಇದ್ದೆ, ನೆಕ್ಸ್ಟ್ ಟೈಮ್ ಬಂದಾಗ ಒಂದು ವಿಡಿಯೋ ಮಾಡ್ಕೊತೀನಿ ಅಂತ. ಮತ್ತು ಅವ್ರನ್ನ ನಮ್ಮ ಮನೆಗೆ ಇನ್ವೈಟ್ ಮಾಡಿದ್ದೀನಿ, ನೋಡ್ಬೇಕು ಯಾವಾಗ ಬರ್ತಾರೆ ಅಂತ. ಸೊ ಇಲ್ಲಿಂದ ತುಂಬಾ ದೂರ ಇದೆ ನಮ್ಮ ಮನೆ, ಅದಕ್ಕೋಸ್ಕರ ತುಂಬ ಹೊತ್ತಿರಲಿಲ್ಲ, ಹೊರಟ್ಬಿಟ್ವಿ. ನೋಡ್ಬೋದು 10:30ಗೆ ರೀಚ್ ಆಗ್ತೀವಿ. ನಾವು 9 o'clock ಹಂಗೆ ಬಿಟ್ವಿ. 1.5 hour ಜರ್ನಿ ಇತ್ತು. ಆಲ್ಮೋಸ್ಟ್ 50-52 miles ಇತ್ತು ಅವ್ರ ಮನೆಯಿಂದ ನಮ್ಮ ಮನೆಗೆ. ಈಗಾಗಲೇ 1/2 hour ಜರ್ನಿ ಆಯಿತು ನಮ್ಮದು. ಇನ್ನೂ 1 hour ಇದೆ, ಅಂದರೆ ಒಂದು 80 kilometers ಮೇಲಾಗತ್ತೆ. ಸೊ ನಾವು ಅದೇ ಮಾತಾಡ್ಕೊತಾ ಇದ್ವಿ. ನಾವು ಬೆಂಗಳೂರಿಂದ ಹೊಸೂರಿಗೆ ನಾವು 15 days ಒಂದ್ಸ ಥರ ಹೋಗ್ತಾ ಇದ್ವಿ ಹಸ್ಬೆಂಡ್ ಅವರ ಚಿಕ್ಕಮ್ಮ ಮನೆಗೆ, ಅಂದರೆ ನಮ್ಮ ಚಿಕ್ಕತ್ತೆ ಮನೆಗೆ. ಸೊ ಅದೇ ಹತ್ರ ಇದೆ, ಆದರೆ ನಮ್ಗೆ ಅದು ಎಲ್ಲೋ ಹೋಗಿ ಬಂದ್ವಿ ಅಂತ ಅನಿಸ್ತಾ ಇತ್ತು. ಬಟ್ ಇಷ್ಟು ದೂರ ಓಡಾಡ್ತಿದ್ದೀವಿ, ನಮಗೆ ರೋಡ್ ಚೆನ್ನಾಗಿರೋದ್ರಿಂದ ನಮ್ಗೆ ಅಷ್ಟು ಗೊತ್ತಾಗ್ತಾನೆ ಇಲ್ಲ ಅಲ್ವಾ ಅಂತ ಅನ್ಕೊತಾ ಇದ್ವಿ. ನಮಗೆ ಇರೋಂಥ ಫ್ರೆಂಡ್ಸ್ ಇರೋದು ಎಲ್ಲ ಒಂದು ನಾರ್ತ್ ಡ್ಯಾಲಸಲ್ಲಿ ಇರೋದು, ನಾವಿರೋದು ಸೌತ್ ಡ್ಯಾಲಸಲ್ಲಿ. ಇದನ್ನು ಮೊದಲೊಂದ್ಸರಿ ಶೇರ್ ಮಾಡಿದ್ದೀನಿ. ನಾವು ಯಾಕೆ ಆ ಕಡೆ ಹೋದ್ವಿ ಅನ್ನೋದಾದರೆ, ಓನರ್ಸ್ ತೊಗೊಂಡು ನನಗೆ ಹಸ್ಬೆಂಡ್ ಆಫೀಸ್ಗೆ ತುಂಬಾ ಹತ್ತಿರ ಆಗಬೇಕಾಗಿತ್ತು. ಅವರು ತುಂಬ ಹೊತ್ತು ಟ್ರಾವೆಲ್ ಮಾಡೋದು, ಎವ್ರಿ ಡೇ ಹೈವೇನಲ್ಲಿ ಓಡಾಡೋದು ನನಗಷ್ಟು ಸೇಫ್ ಅಂತ ಅನಿಸ್ತಾ ಇರಲಿಲ್ಲ. ಪ್ರತಿದಿನ ಟೆನ್ಷನಲ್ಲೇ ಇರಬೇಕು ಯಾಕೆ ಅಂತ ಹೇಳ್ಬಿಟ್ಟು ನಾವು ಇಲ್ಲ, ನಿಮಗೆ ಸ್ವಲ್ಪ ಆಫೀಸು ಹತ್ರ ಇರಬೇಕು, ಮಕ್ಕಳು ಸ್ಕೂಲು ಚೆನ್ನಾಗಿರಬೇಕು. ಸೊ ಮೋರ್ ಓವರ್ ನಮಗೆ ನೇಬರ್ಸ್ ಎಲ್ಲ
ಜಾಸ್ತಿ ಸ್ವಲ್ಪ ಇಲ್ಲೇ ನಾವು ಅಮೇರಿಕಾದಲ್ಲಿ ಇರೋದ್ರಿಂದ ಅಮೇರಿಕನ್ಸೇ ಆಗಿರಬೇಕು ನೇಬರ್ಸ್ ಅಂತ ಎಲ್ಲ ಯೋಚನೆ ಮಾಡಿ ಹುಡುಕಿ ನಾವು ಸೌತ್ ಡ್ಯಾಲಸಲ್ಲಿ ಮನೆ ಮಾಡಿರೋ ಅಂಥದ್ದು. ಸೊ ನಮಗೆ ಆರಾಮಾಗಿದೆ. ಹಾಗೆ ಇಲ್ಲಿ ಹೆಂಗೂ ವಿಡಿಯೋ ಮಾಡಿದ್ದೀನಲ್ವ, ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಇಲ್ಲಿ ರೋಡ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟೊತ್ತೂ ಒಂದು ಡಾಟ್ ಲೈನ್ ಇತ್ತು, ಅಂದರೆ 4 ಲೈನ್ಸ್ ಇದೆ. 4 ಲೈನ್ಸಲ್ಲಿ ಡಾಟ್ ಲೈನ್ ಇತ್ತು ಅಂತಂದರೆ ಲೆಫ್ಟ್ ಲೈನ್ಗೆ ನಾವು ಹೋಗ್ಬೋದು, ಅಂದರೆ ಓವರ್ಟೇಕ್ ಮಾಡೋಂಗಿಲ್ಲ, ಹೋಗ್ಬೋದು ಅಷ್ಟೇ. ಇವಾಗ ಈ ವೈಟ್ ಲೈನ್ ಏನಿದೆಯಲ್ಲ, ಅಂದರೆ ಅದು ಕಟ್ ಆಗಿಲ್ಲ, ಸ್ಟ್ರೈಟ್ ಲೈನ್ ಇದ್ದರೆ ನಾವಿವಾಗ ಲೆಫ್ಟ್ ತೊಗೊಳಂಗಿಲ್ಲ. ಆ ಕಡೆ ಹೋಗೋರು ಕೂಡ ರೈಟಿಗೆ ಬರೋಂಗಿಲ್ಲ. ಯಾವಾಗ ಮತ್ತೆ ಈ ಥರ ಕಟ್ ಲೈನ್ ಬರುತ್ತಲ್ವ ಆವಾಗ ರೈಟಿಗೆ ಬರ್ಬೋದು. ಆದರೆ ಒಂದ್ಸರಿ ಆ ಲೈನ್ಗೆ ಎಂಟರ್ ಆದಮೇಲೆ ಸ್ಟ್ರೈಟ್ ಒಂದೇ ಲೈನಲ್ಲಿ ಹೋಗಬೇಕು. ಟ್ರಾಫಿಕಲ್ಲೆಲ್ಲ ಸ್ವಲ್ಪ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಈ ಥರ ಒಂದು ಲೈನ್ ಇರುತ್ತೆ ಲೆಫ್ಟಲ್ಲಿ. ಇನ್ನು ಇವಾಗ ನೋಡ್ಬೋದು, ಇವಾಗ ಬೇಕಂದರೆ ನಾವು ರೈಟಿಗೆ ಬರ್ಬೋದು. ಬಟ್ ನಾನು ಅವಾಗಲೇ ಹೇಳ್ದಂಗೆ ಓವರ್ಟೇಕ್ ಅಂತೂ ಮಾಡೋಂಗಿಲ್ಲ. ಅದನ್ನು HOV ಲೇನ್ ಅಂತ ಕರೀತಾರೆ, ಅಂದರೆ ಹೈ ಆಕ್ಯುಪೆನ್ಸಿ ವೆಹಿಕಲ್ ಲೇನ್ ಅಂತ ಹೇಳ್ಬಿಟ್ಟು. 2 ರಿಂದ 3 ಜನ ಮೇಲಿದ್ರು, ಅಂದರೆ 2 ರಿಂದ 3 ಜನ ಮೇಲಿದ್ರು ಅಂತ ಅಂದರೆ ಆ ಲೈನಲ್ಲಿ ಹೋಗ್ಬೋದು. ಒಬ್ಬರೋ ಇಬ್ಬರೋ ಇದ್ರು ಅಂತ ಅಂದರೂ ಕೂಡ ಆ ಲೈನಲ್ಲಿ ಹೋಗಂಗಿಲ್ಲ. ಇನ್ ಕೇಸ್ ಏನಾದ್ರು ನೋಡಿದ್ರೆ ಅಂದರೆ ಫೈನ್ ಹಾಕೋ ಅಂತ ಒಂದು ಚಾನ್ಸಸ್ ಕೂಡ ಇದೆ. ಡೈಮಂಡ್ ಶೇಪ್ ಇರುತ್ತೆ, ಇಲ್ಲ HOV ಲೇನ್ ಅಂತ ಇರುತ್ತೆ ಈ ರೀತಿ. ಆ ಲೆಫ್ಟ್ ಸೈಡ್ ಲೈನ್ ಬಂದ್ಬಿಟ್ಟು. ಇನ್ನೊಂದು ಬಂದ್ಬಿಟ್ಟು ಈಗ ನೋಡ್ಬೋದು ಡಬಲ್ ಲೈನ್ ಇದೆ. ಈ ಥರ ಡಬಲ್ ಲೈನ್ ಇಂತು ಅಂದರೆ ನಾವು ಲೆಫ್ಟಿಗೆ ಹೋಗಂಗೆ ಇಲ್ಲ ಅಂತ. ಆ ಕಡೆ ಅವ್ರು ಹೋಗ್ತಾ ಇರ್ತಾರಲ್ಲ ಆ ಲೈನಲ್ಲಿ ಅವರು ಕೂಡ ರೈಟಿಗೆ ಬರೋಂಗೆ ಇಲ್ಲ, ಸ್ಟ್ರಿಕ್ಟ್ ಆಗಿರುತ್ತೆ. ಸೊ ಈ ರೀತಿ ಒಂದಷ್ಟು ಇರುತ್ತೆ. ಇನ್ನು ಯೆಲ್ಲೋ ಕಲರ್ ಇತ್ತು ಅಂದರು ಹಾಗೇನೆ. ಸೊ ಸುಮ್ಮನೆ ಹಾಗೆ ಶೇರ್ ಮಾಡಬೇಕು ಅನಿಸ್ತು. ಇನ್ನು ಮನೆಗೆ ಬಂದಮೇಲೆ ರಿಟರ್ನ್ ಗಿಫ್ಟ್ ಏನು ಕೊಟ್ಟಿದ್ದಾರೆ ಅಂತ ಶೇರ್ ಮಾಡ್ತಿದ್ದಾರೆ. ನಾನು ಫಸ್ಟ್ ತೋರಿಸ್ಬೋದು, ನಾನು ಆದ್ರೆ ಓಪನ್ ಮಾಡಿ. ಸೊ ಫಸ್ಟ್ ಇದು ಏನು ಇಲ್ಲ ಇಲ್ಲಿ, ಅದು ಸುಮ್ಮನೆ ನಾಯ್ಸ್ ಇದು. ಇದು ಕ್ಯಾಂಡಿ 100 ಗ್ರಾಮ್ಸ್ ಅಂತ. ಅದು ಏನು ತುಂಬ ಶುಗರ್ ಹಾಕಿಲ್ಲ, 100 ಅಂತ ಸ್ವಲ್ಪ ಹಾಕಿರೋದು. ನನಗೆ ಇಷ್ಟ ಆಗಲ್ಲ, ಹಾಕೊಂಡು ಕೊಡ್ತೀನಿ. ಓಕೆ. ಆಮೇಲೆ ಇದು ಪೊಲೀಸ್ ಕಾರ್ ಇದು. ಆಮೇಲೆ ಇದು ಡಾಗಿ ಪಾಪಿತ್ತು, ಹಿಂಗೋ ಹ್ಯಾಂಗ್ ಕೀಸೆಂದು ಡಾಗಿ ಪಾಪಿತ್ ಕೀಸೆನು. ಬಬಲ್ಸ್ ಫೇವ್ರೇಟ್ ಥಿಂಗ್. ಬಬಲ್ಸ್ ಗ್ರೀನ್ ಇದೆ, ಕ್ಯಾಂಡಿ ಎಮ್ಮೆನ್ಸ್. ಇದು ನನಗೆ ಸ್ಪಿನ್ ಮಾಡೋಕ್ಕೆ ಇಷ್ಟ. ಇದು ಹಿಂಗೆ ಇಟ್ಕೊಂಡು ಸ್ಪಿನ್ ಮಾಡ್ಬೋದು. ನಂಗೆ ತುಂಬ ಇಷ್ಟ ಆಯಿತು ಅಲ್ಲ ಇದು. ಇವಾಗ ಅಕ್ಕಂತಾನೆ ಅಕ್ಕದು ಏನು ಮಾಡಿ ಆಯ್ತಾ ಇದ್ರಲ್ಲಿ ಒಂದು ಕಪ್ಪಿದೆ. ಇದು ಸೌಂಡ್ ಏನಾಗಲ್ಲ, ಚೆನ್ನಾಗಿರುತ್ತೆ. ಹೌದು. ಅದಾದ್ಮೇಲೆ ಟ್ವಿಕ್ಸು, ಕ್ಯಾಂಡಿ ಮನೆಯದು ಕ್ಯಾಂಡಿ ಅನ್ನು ಇದೊಂದು ಚಾಕ್ಲೇಟು. ನಂದದು ಅಲ್ಲ, ಅದು ಬೇರೆದು. M&M ಸ್ಪಿನ್ನರು. ಇದೇನು ಸ್ಪಿನ್ನೇ ಆಗ್ತಿಲ್ಲ. ಸ್ಪಿನ್ನರು. ಅದಾದ್ಮೇಲೆ ಸೇಮ್ ಕೀಚೇನ್ ಪಾಪಿತ್, ಅದ್ರ ಕವ್ವು, ಬಬಲ್ಸ್ ಇದರಲ್ಲಿ ನೋಡಿ. ಇದಾದ್ಮೇಲೆ ಒಂದು ಪೊಲೀಸ್ ಕಾರು, ಹಿಂಗಂದ್ರೆ ಹೋಗುತ್ತೆ ಅದು ಅಲ್ಲಿ. I'm going to the bucket. ಆ ಗ್ಲಾಸಸ್ ಬಂದ್ಬಿಟ್ಟು ಸ್ಟೀಲ್ ಅನ್ಸುತ್ತೆ. ನಾನು ಅದನ್ನೇ ಅಂತ ಇದ್ದೆ, ಅದೇ ನೀನು ತುಂಬ ಸೌಂಡ್ ಮಾಡೋದ್ರಿಂದ ನಿಂದು ಸೌಂಡ್ ಬರುತ್ತೆ, ಅಕ್ಕ ಸೈಲೆಂಟ್ ಆಗಿರೋದ್ರಿಂದ ಫುಲ್ ಸೈಲೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು. ಮಕ್ಕಳು ಅಂದ್ರೆ ಗೊತ್ತಲ್ವ ಅವ್ರಿಗೆ, ಈಗ ಏನಾದ್ರು ಗಿಫ್ಟ್ ಬಂತು ಅಂತ ಅಂದರೆ ಸ್ವಲ್ಪ ಹೊತ್ತು ಆಟ ಆಡ್ಕೊತಾ ಇರ್ತಾರೆ, ಖುಷಿಪಟ್ಟು ಆಟ ಆಡ್ಕೊತಾ ಇದ್ರು. ಅದಾದಮೇಲೆ ನನಗೆ ಬಟ್ಟೆ ಮಡ್ಚೋದೆಲ್ಲ ಇತ್ತು. ಸೊ ಬಟ್ಟೆ ಎಲ್ಲ ಮಡ್ಚಿ ಎತ್ತಿಟ್ಬಿಟ್ಟು ಅದಾದಮೇಲೆ ನಾನು ಕೂಡ ಟಯರ್ಡ್ ಆಗಿತ್ತು, ಸೊ ಮಲ್ಕೊಳ್ಳೋದಕ್ಕೆ ಹೋದೆ. ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇದು ಒಂದು ಕ್ಲಿಪ್ಪಿಂಗ್ ಶೇರ್ ಮಾಡಬೇಕು ಅಂತ ಅನಿಸ್ತು ನನಗೆ. ಇವಾಗಲೇ ಗೊತ್ತಿರ್ಬೋದು ನಿಮಗೆ ಏನು ನಾನು ಹೇಳಕ್ಕೆ ಬರ್ತೀನಿ ಅಂತ. ಹೌದು, ಫೈನಲಿ IPL 2025 ಸತತವಾಗಿ 17 ವರ್ಷಗಳ ಕಳೆದ್ಮೇಲೆ 18ನೇ ವರ್ಷ ಕಪ್ಪು ನಮ್ದೇ ಆಗಿದೆ. ಸೊ ಫುಲ್ ಖುಷಿ ನಮ್ಗಂತೂ. ಈ ಟೈಮಲ್ಲಿ ನಾವು ಬೆಂಗಳೂರಲ್ಲಿ ಇದ್ರೆ ಆ ಸೆಲೆಬ್ರೇಷನ್ ನೋಡೋದಕ್ಕೆ ಒಂಥರ ಸಖತ್ತಾಗಿರ್ತಾ ಇತ್ತು. ನೀವೆಲ್ಲರೂ ಖುಷಿ ಪಟ್ರ. ಕೋಇನ್ಸಿಡೆನ್ಸ್ ಏನಂತ ಅಂದ್ರೆ ಈ ಸ್ಪೀಚ್ ಮತ್ತೆ
ನನಗಂತೂ ಗೊತ್ತಿಲ್ಲ, ಯಾಕಂತಂದರೆ ಇಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಅಂತ ಇರೋದ್ರಿಂದ ಅವರು ಅಂದರೆ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಕಾಪಿರೈಟ್ ಆಗಿಬಿಟ್ಟು ಮೇ ಬಿ ಈ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದಾಕ್ಬೋದು, ನನಗೆ ಗೊತ್ತಿಲ್ಲ. ಇರಲಿ ಅಂತ ಹೇಳಿಬಿಟ್ಟು ಶೇರ್ ಮಾಡಿದೆ. ಸೊ ನನಗಂತೂ ತುಂಬಾ ಹ್ಯಾಪಿ ಮೂಮೆಂಟ್, ಬೆಸ್ಟ್ ಡೇ ಅಂತ ಅನ್ನಿಸ್ತು. ಸೊ ಮಕ್ಳಿಗಂತೂ ಏನೂ ಅರ್ಥ ಆಗ್ತಾ ಇರಲಿಲ್ಲ, ಅವರು ನಮ್ಮ ಜೊತೆ ಕೂತ್ಕೊಂಡು ನೋಡ್ತಾಯಿದ್ರು. ಬಂಗಾರು ಗೊತ್ತಾಗುತ್ತೆ, ಅದಿಂಗೆ ಅಷ್ಟು ಅರ್ಥ ಆಗ್ತಾ ಇರಲಿಲ್ಲ. ಸೊ ನಾವು ಟೆನ್ಷನ್ ಆಗ್ತಾ ಇದ್ದಿದ್ದು, ಎಂಜಾಯ್ ಮಾಡ್ತಾ ಇದ್ದಿದ್ದು ಅದೆಲ್ಲ ನೋಡ್ಬಿಟ್ಟು ಅವಳು ಖುಷಿ ಪಡ್ತಾ ಇದ್ಲು. ಸೊ ಫೈನಲಿ ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಇಂದ ಈ ಸಲ ಕಪ್ ನಮ್ಮದು. ಸೊ ತುಂಬಾ ಖುಷಿ ಆಗುತ್ತೆ ಇದನ್ನು ಹೇಳ್ಕೊಳ್ಳೋದಕ್ಕೆ. ಸೊ ಪ್ರತಿ ವರ್ಷ ಇದೇ ರೀತಿ ಕಪ್ ಗೆಲ್ತಾ ಇರಲಿ ಅಂತ ವಿಶ್ ಮಾಡ್ತಾ, ಎಸ್ಪೆಷಲಿ ಈ ಟೈಮಲ್ಲಿ ಬೆಂಗಳೂರಲ್ಲಿ ಇರಬೇಕಿತ್ತು ಅಂತ ತುಂಬ ಸರಿ ಅಂದ್ಕೊಂಡ್ವಿ. ಸೊ ನಿಮ್ಮನೆ ಹತ್ರ ಎಲ್ಲ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರು, ನೀವೆಲ್ಲ ಎಷ್ಟು ಖುಷಿ ಪಡ್ರಿ ಅಂತ ಹೇಳಿ ಸಾಧ್ಯವಾದರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನಗೆ ಸಾಕಷ್ಟು ಜನ ಕೇಳ್ತಾ ಇದ್ರಿ, ಇನ್ನೂ ಲೇಟ್ ಆಗ್ತಾ ಇದೆ ಅಂದರೆ ಬಂಗಾರು ಆರೈಕೆದಾಗಿರ್ಬೋದು, ಮೆಂತ್ಯ ಮುದ್ದೆ ರೆಸಿಪೀಸು ಇದೆಲ್ಲ ಅಂತ ಹೇಳ್ಬಿಟ್ಟು ಒಂದೊಂದು ವಿಡಿಯೋದಲ್ಲಿ ಶೇರ್ ಮಾಡೋದಕ್ಕಿಂತ ಇನ್ಫಾರ್ಮೇಷನ್ ಎಲ್ರಿಗೂ ಸಿಗಲ್ಲ. ಒಂದೇ ವಿಡಿಯೋದಲ್ಲಿ ಡೀಟೇಲಾಗಿ ಹಾಕ್ಬೇಕು ಅನ್ನೋದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ. ಈಗ ನಾವು ಸ್ವಲ್ಪ ಟ್ರಿಪ್ಗೆ ಹೋಗೋ ಬ್ಯುಸಿನಲ್ಲಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಟ್ರಿಪ್ಪಿಂದ ಬಂದಿದ್ದ ತಕ್ಷಣ ಕಂಪ್ಲೀಟಾಗಿ ಡೀಟೇಲ್ ವಿಡಿಯೋ ಮಾಡಿ ಹಾಕ್ತೀನಿ, ಕ್ಷಮೆ ಇರಲಿ ದಯವಿಟ್ಟು. ಅರ್ಥ ಮಾಡ್ಕೊತೀರಾ ಅನ್ಕೊತೀನಿ. ಎಲ್ಲ ಕೆಲಸ ನಾವೇ ಮಾಡೋದ್ರಿಂದ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿರ್ತೀವಿ ಇಲ್ಲಿ. ಸೊ ಇವತ್ತಿನ ವ್ಲಾಗ್ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್? ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಬಾಯ್ ಬಾಯ್.